ಮಾಡೋದು ಅಲ್ಲದೆ ಅವರು ಗೃಹಜ್ಯೋತಿ ಯೋಜನೆ ಕೂಡ ಆವಾಗ ಪ್ರಾರಂಭ ಮಾಡಿದರು. ಹೀಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಸ್ಕೀಮ್ ಇದು ಸರ್ಕಾರ ಕೊಟ್ಟಂಥ ಮಾತು. ಈ ಕೊಟ್ಟಂಥ ಮಾತನ್ನು ಅವರು ನಿಭಾಯಿಸಿದ್ದಾರೆ. ನುಡಿದಂತೆ ಈ ಸರ್ಕಾರ ನಡೆದಿದೆ. ಅದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಅಷ್ಟು ಸುಲಭ ಅಲ್ಲ. ನಾವೇನು ಹೇಳಿದ್ದೇವೆ ಅದನ್ನು ಮಾಡ್ತೇವೆ. ಈ ಹಿಂದೆ ಮೋದಿಯವರು ಅನೇಕ ಗ್ಯಾರಂಟಿಗಳು ಕೊಟ್ಟಿದ್ರು. ನಾನು ಎಲ್ಲರಿಗೆ 2 ಕೋಟಿ ಪ್ರತಿ ವರ್ಷ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಚುನಾವಣೆಯಲ್ಲಿ ನಾವು ಹೇಳಿದ್ದೇವೆ. ಈಗ ಮತ್ತೆ ಅವರು 18ನೇ ತಾರೀಕು ಗುಲ್ಬರ್ಗಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಂದ ಮತ್ತು ಬೀದರ್ಗೂ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಹೋಗ್ತಾರೆ. ಇದು ಒಂದು ಗುಲ್ಬರ್ಗ ಈಗ ಅವರಿಗೊಂದು ಸೆಂಟರ್ ಆಗಿದೆ. ನಾನು ಕೇಳಿದೆ ಮೊನ್ನೆ, ಅವರಿಗೆ ನನಗೆ ಭೇಟಿಯಾಗಿದ್ದರು ಪಾರ್ಲಿಮೆಂಟ್ ನಮ್ಮ ರಾಜ್ಯಸಭಾ ಚೇರ್ಮನ್ ಚೇಂಬರ್ನಲ್ಲಿ. ನಾನು ಹೇಳಿದೆ, ಎಲ್ಲ ಬಿಟ್ಟು ಗುಲ್ಬರ್ಗಕ್ಕೆ ಯಾಕೆ ಬರ್ತಾ ಇದ್ದೀರಿ ಪದೇ ಪದೇ? ಕೆಟ್ಟ ಬಿಸಿಲಿದೆ, ಜನ ಹೆಚ್ಚಾಗಿ ನೀರಿಗೆ ಪರದಾಡ್ತಾ ಇದ್ದಾರೆ. ನೀವು ಆದರೆ ಗುಲ್ಬರ್ಗಕ್ಕೆ ಬಂದು ನಿಮ್ಮ 6, 7, 8 ವಿಮಾನಗಳನ್ನು ಇಳಿಸಿ ತಮ್ಮ ಜನರಿಗೆ ಕರೆಸಿ ಗುಪ್ತವಾಗಿ ಕಿವಿಯಲ್ಲಿ ಮಾತುಗಳನ್ನು ಹೇಳಿ ಹೋಗ್ತೀರಿ. ಅದರಿಂದ ನಿಮಗೇನು ಅಲ್ಲಿ ಅನ್ನಿಸ್ತಾ ಇದೆ? ಅವರು ಉತ್ತರ ನನಗೆ ಕೊಟ್ಟರು. ಅಲ್ಲಿ ದೊಡ್ಡ ಏರ್ ಸ್ಟ್ರಿಪ್ ಇದೆ, ದೊಡ್ಡ ಫ್ಲೈಟ್ ಇಳಿಲಕ್ಕೆ ಅನುಕೂಲ ಇದೆ. ಅದಕ್ಕಾಗಿ ನಾನು ಇಲ್ಲಿ ಬಂದು ಲಾತೂರ್ಗೆ ಹೋಗಲಿ, ಶೋಲಾಪುರಕ್ಕೆ ಹೋಗಲಿ, ಹೈದರಾಬಾದ್ ಕಡೆ ಹೋಗಲಿ, ಇವಕ್ಕೆಲ್ಲಕ್ಕೂ ಕೂಡ ನನಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾನು ಗುಲ್ಬರ್ಗಕ್ಕೆ ಬರ್ತೀನಿ ಪದೇ ಪದೇ ಅಂತ ಹೇಳಿದೆ. ಈಗ ಮತ್ತೆ 18ನೇ ತಾರೀಕು ಬರ್ತಾ ಇದ್ದಾರೆ. ಬರಲಿ, ಸಂತೋಷ. ಬಂದರೆ ಏನಾದರೂ ಕೊಟ್ಟು ಹೋಗ್ಬೇಕಲ್ಲ. ಅವರಿಂದ ಇವತ್ತು BJP ಸರ್ಕಾರದಿಂದ, ಮೋದಿ ಅವರಿಂದ ನಮ್ಮ ಭಾಗಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ, ಗುಲ್ಬರ್ಗಕ್ಕೆ ಏನು ವಿಶೇಷವಾದಂಥ ಕೊಡುಗೆ ಕೊಟ್ಟಿದ್ದಾರೋ ನೀವೇ ಹೇಳಿ. ಯಾವ ಇದೇ ಆರ್ಟಿಕಲ್ 371J ನಾವು ಮಾಡಬೇಕು ಅಂತ ಹೇಳಿ ನಾನು, ಧರ್ಮಸಿಂಗ್ ಅವರು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಹೋಗಿ ನಾವು ಐವಾನ್ ಶಾಹಿಯಲ್ಲಿ ಭೇಟಿಯಾಗಿ ಮೆಮೊರಂಡಮ್ ಕೊಟ್ಟೇವೆ. ದಿಲ್ಲಿಗೆ ಹೋಗಿ ಕೊಟ್ಟೇವೆ. ಅನೇಕ ಸಾರಿ ಅವ್ರು ಇಲ್ಲಿ ಬಂದಾಗೆಲ್ಲ ಮೆಮೊರಂಡಮ್ ಕೊಟ್ಟೇವೆ. ದಿಲ್ಲಿಗೆ ಹೋದಾಗೂ ಕೊಟ್ಟೇವೆ. ಅವರಂದರು, ಈ ನಿಮ್ಮ ಮೆಮೊರಂಡಮ್ ಏನಿದೆ ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ನಿಮ್ಮದೊಂದು ಕೆಲಸ ಮಾಡಿದ್ರೆ ಇಡೀ ದೇಶನಾಗ ಎಲ್ಲರೂ ಇದೇ ಕೇಳ್ತಾರೆ. ನಾವೆಲ್ಲರಿಗೂ ಉತ್ತರ ಕೊಡೋಕ್ಕಾಗ್ತದ? ಸ್ಪೆಷಲ್ ಪ್ರಾವಿಷನ್ ಮಾಡೋಕ್ಕಾಗ್ತದ? ಹಾಗಾದ್ರೆ 30 ಸಲ ಸಂವಿಧಾನ ಬದಲಾವಣೆ ಮಾಡಬೇಕಾಗ್ತದೆ ಅಂಥೇಳಿ ಅವರು ಕಸದ ಬುಟ್ಟಿಯಲ್ಲಿ ಬಿಸಾಕಿದ್ರು. ಯಾವ ಮನುಷ್ಯ ನಮ್ಮ ಅಮೆಂಡ್ಮೆಂಟ್, ಅವ್ರ ಪಾರ್ಟಿ, ಅವ್ರ ಪಕ್ಷ ಆರ್ಟಿಕಲ್ 371 ಕಸದ ಬುಟ್ಟಿಯಲ್ಲಿ ಬಿಸಾಕಿದಂಥವರಿಗೆ ನಿಮಗೆ ಓಟ್ ಕೇಳ್ತಕ್ಕಂಥ ಅಧಿಕಾರ ಇದೇನಾ? ನೀವು ಯೋಚನೆ ಮಾಡಿ. ನಿಮ್ಮ ಬಗ್ಗೆ ಚಿಂತೆ ಇಲ್ಲ ಅವರಿಗೆ, ಆದರೆ ನಮ್ಮ ಭಾಗದ ಬಗ್ಗೆ ಕೆಲಸನೂ ಮಾಡಲ್ಲ. ಈಗ ನೋಡಿ, ರೈಲ್ವೆ ಇದು ಎಲ್ಲ ಕಡೆ ಹೋಗಿ ಹಸಿರು ಜೆಂಡ. ನಾನು ನೋಡಿಲ್ಲಪ್ಪ,
ಇಂಥ ಪ್ರೈಮ್ ಮಿನಿಸ್ಟರ್ಗಳಿಗೆ ಎಲ್ಲಿ ಕಂಡಿತು ಯಾವ ರೈಲ್ವೆ ಸ್ಟೇಷನ್ಗೆ ಹೋಗ್ರಿ ಒಂದು ಹರಿ ಜೆಂಡಾ ತೊಗೊಂಡು ಓಡಾಡ್ತಾರೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್, ಸಾವಿರಾರು ಕೋಟಿ ಪ್ರಾಜೆಕ್ಟ್ ಇದ್ರೆ ನೀವು ಹೋಗಿ, ಆದ್ರೆ ಪದೇ ಪದೇ ರೈಲ್ವೆ ಸ್ಟೇಷನ್ ಮೇಲೆ ನಿಂತು ಹಸಿರು ಜೆಂಡಾ ತೋರಿಸಿದ್ರೆ ಏನು ದೇಶದ ಪ್ರಗತಿ ಆಗ್ತದ? ಆ ಕೆಳಗೆ ಹಾಳಿ ಹಾಕಿದ್ದು ನಮ್ಮದೇ ತಾನೇ, ಮ್ಯಾಲ ಡಬ್ಬಿ ಓಡೋದು ನಿಂದು. आदरे मैं बहुत कुछ किया. क्या किया भाई? हमने वाड़ी से ನಾವು ವಾಡಿಯಿಂದ ಗದಗವರೆಗೆ ರೇಲ್ ಲೈನ್ ಹೊಸದು ಕೊಟ್ಟಿತ್ತು, ಪ್ರಾರಂಭ ಮಾಡಿತ್ತು. ಇನ್ನೂ ನಡೆದಿದೆ. ಅದು 10 ವರ್ಷ ಆಯಿತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾನು ಕೇವಲ 11 ತಿಂಗಳಿದ್ರೆ 27 ರೇಲ್ಗಳು ಎಲ್ಲ ಕಡೆ ಓಡಾಡಿಸಿದೆ. ಅನೇಕ ಕಡೆ ನನಗುದಿಗೆ ಬಿದ್ದಂಥ ರೇಲ್ ಲೈನು ಜೋಡಿಸಿ ನಾವು ರೈಲ್ವೆ ಲೈನ್ ಮಾಡಿದೇವೆ. ನಿಮಗೆಲ್ಲ ಗೊತ್ತಿದೆ, ನಾ ಎಣಿಸ್ಕೋತ ಹೋಗಲ್ಲ. ಬೀದರ್ಲಿಂದ ಇಲ್ಲಿಗೆ ಬರೋದೇ ಆಗಲಿ, ಅಥವಾ ನಮ್ಮ ರಾಯಚೂರ್ಲಿಂದ ಹೊಸಪೇಟಿಂದ ದಾವಣಗೆರೆಗೆ ಆಗಲಿ, ಚಿಕ್ಕಮಂಗ್ಳೂರ್ಲಿಂದ ಕಡೂರ್ಗೆ ಆಗಲಿ, ಅದು ದೇವೇಗೌಡರ ಕ್ಷೇತ್ರ. ನಾವು ಯಾರಿಗೂ ಕೂಡ ಪಾರ್ಟಿ ಬೇಸಿಸ್ ಮೇಲೆ ಕೆಲಸ ಮಾಡಿಲ್ಲ. ನಾವು ಕೆಲಸ ಮಾಡಿದ್ದು ಜನರ ಹಿತಗೋಸ್ಕರ. ನನಗೆ ಅನೇಕ ಸಾರಿ ತೊಂದರೆ ಆದ್ರೂ, ಅನೇಕ ಜನ ನಮಗೆ ಟೀಕೆ ಮಾಡಿದ್ರು, ಅವರ ಮತಕ್ಷೇತ್ರದಲ್ಲೂ ಕೂಡ ನಾವು ಹೆಚ್ಚಿನ ಕೆಲಸ ಮಾಡಿಕೊಟ್ಟಿದ್ದೇವೆ. ಹುಬ್ಬಳ್ಳಿ ಕೆಲಸ ಮಾಡಿಕೊಟ್ಟಿದ್ದೇವೆ. ಗುಲ್ಬರ್ಗ ಟು ಹುಬ್ಬಳ್ಳಿ ಟ್ರೈನ್ ಯಾರಾದರೂ ನೆನೆಸಿದ್ರ? ಹುಬ್ಬಳ್ಳಿಯಿಂದ ಹೈದರಾಬಾದ್ ಟ್ರೈನ್ ಯಾರಾದರೂ ನೆನೆಸಿದ್ರ? ಹುಬ್ಬಳ್ಳಿಯಿಂದ ಬಾಂಬೆ ತಿಲಕ್ ಟರ್ಮಿನಲ್ ಯಾರಾದರೂ ನೆನೆಸಿದ್ರ? ಗುಲ್ಬರ್ಗಾಲಿಂದ ಬೀದರ್ ಬೇಗನೆ ಆಗ್ತದೆ ಅಂಥೇಳಿ ಯಾರಾದರೂ ನೆನೆಸಿದ್ರ? 10 ವರ್ಷ ಆದರೆ ನಮ್ಮ ವಾಡಿಯಿಂದ ಗದಗವರೆಗೆ ನಿಮಗೆ ಒಯ್ಯಕ್ಕಾಗಿಲ್ಲ. ನಿಮಗೆ ಓಟ್ ಕೇಳೋದು ಅಧಿಕಾರ ಇದೇನಾ? ಇಂಥವ್ರಿಗೆ ಓಟ್ ಕೊಡ್ತೀರಾ ನೀವು? ಏನು ಗುಲ್ಬರ್ಗಕ್ಕೆ ಮಾಡಿದ್ದಾರೆ, ಏನು ಬೀದರ್ಗೆ ಮಾಡಿದ್ದಾರೆ, ಏನು ರಾಯಚೂರ್ಗೆ ಮಾಡಿದ್ದಾರೆ, ಏನು ಬಳ್ಳಾರಿಗೆ ಮಾಡಿದ್ದಾರೆ, ಏನು ಕೊಪ್ಪಳಕ್ಕೆ ಮಾಡಿದ್ದಾರೆ? ನೀವು ಹೇಳಿ. ಯಾವ ಕೆಲಸ ಇಲ್ಲ. ನನಗೆ ಓಟ್ ಕೊಡಿ, ಓಟ್ ಕೊಡಿ ಬಂದ भाइयों बहनों, देश बड़े कठिनाई में है, इसलिए कांग्रेस को वोट मत दो. बड़े कांग्रेस भैया इंदिरा गांधी ಮತ್ತು ಸೋನಿಯಾ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು, ರಾಹುಲ್ ಗಾಂಧಿ ನಮ್ಮಂಥವ್ರಿಗೆಲ್ಲ ಬೈಕೋತ್ ಓಡಾಡೋದು. ನೀವು ಎಷ್ಟು ಬೈದ್ರು ನಾವು ನಿನ್ನ ಬೈಗಳು ತಿಂತೇವೆ, ತಿನ್ನೋಣ. ಆದರೆ ಕೆಲಸ ಮಾಡಿ ತೋರ್ಸಪ್ಪ ಮಾರಯ್ಯ. ಕೆಲಸ ಏನು ಮಾಡಿರೋದು ಹೇಳಿ, ನಾವು ಹೇಳ್ತೇವೆ. ಈ ಭಾಗದ ಜನ ಎಷ್ಟು ಜನ ಮೆಡಿಕಲ್ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ನಾಗ ಹೋಗಿದ್ದಾರಂತೆ, ಎಷ್ಟು ಹಾಸ್ಪಿಟಲ್ಗಳು ನಾವು ಮಾಡಿದ್ದೇವೆ, ಎಷ್ಟು ಸೆಂಟ್ರಲ್ ಯೂನಿವರ್ಸಿಟಿ ತಂದೆ. ಇದೇನು ಮೋದಿ ಕಾಲದಾಗ ಬಂತ? ಏನು BJPದವ್ರ ಬಾಯಿ ಮುಚ್ಚಿದೇನಾ? ನೀವು 5 ವರ್ಷನಾಗ ಒಂದು ಕೆಲಸ ಮಾಡಿಲ್ಲ. ಮೋದಿ ತನಗೆಲ್ಲಿ ಬೇಕು ಅಲ್ಲಿ ಒಯ್ತಾರೆ. ಬುಲೆಟ್ ಟ್ರೈನ್ ಅಹಮದಾಬಾದ್ನಿಂದ ಬಾಂಬೆ, ಅದು ಇನ್ನೂ ಆಗೇ ಇಲ್ಲ. ಆದ್ರೆ ಬುಲೆಟ್ ಟ್ರೈನ್ ಅಲ್ಲಿ. ಆಮೇಲೆ ಕ್ರಿಕೆಟ್ ಏನದು ಸ್ಟೇಡಿಯಂ, ಪಾಪ ವಲ್ಲಭ್ ಭಾಯ್ ಅವ್ರ ಹೆಸರಲ್ಲಿತ್ತು, ಅದು ವಲ್ಲಭ್ ಭಾಯ್ ಪಟೇಲ್ ಹೆಸರು, ಅದಕ್ಕೆ ಮೋದಿ ಅಂತ ಬರ್ಕೊಂಡ. ಅರೆ ಮಾನವ, ನೀ ಇನ್ನೂ ಬದುಕಿದ್ದಿ. ಇವೆಲ್ಲನೂ ಆಮೇಲೆ ಇಡೋ ಹೆಸರು. ಮನುಷ್ಯ ಜೀವಂತಿದ್ದಾಗ ಯಾರೂ ಕೂಡ ಮೆಮೋರಿಯಲ್ ಮಾಡಲ್ಲ. ನಿಮ್ಮ ಹೆಸರಿನ ಮೇಲೆ ನಿನ್ನ ಶಿಷ್ಯರು ಮುಂದೆ ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ಆದರೆ ನೀವು ಮೋದಿ ಮೋದಿ ನಿಂದ್ರೇನೆ. ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಏನು? ಮೋದಿ ಗ್ಯಾರಂಟಿ 2 ಕೋಟಿ ನೌಕರಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೊಡಲಿಲ್ಲ. MSP
मैं किसानों की आमदनी 2 गुना करूंगा, डबल करूंगा. ಆಗಿದೆನಾ ಡಬಲು? 2 ಪಟ್ಟು ನಿಮ್ಮ ಆಮದಾನಿ ಆಗಿದೆ ಏನ್ರಿ? ಆದರೆ ಮೋದಿ ಅವರು ಹೇಳಿದ್ರು, ಆದ್ರೆ ನಾವು 2024ರಲ್ಲಿ ಆರಿಶ್ ಬಂದು ನೀವು ಕಳಿಸಿದ್ರೆ, ನಮ್ಮ ಸರ್ಕಾರ ಬಂದ್ರೆ MSP ಗ್ಯಾರಂಟಿ ಲೀಗಲೈಸ್ ಮಾಡ್ತೇವೆ. ಏನ್ BR ಪಾಟೀಲ್ ರೇ ಯಾಕಡೆ ಕೇಳ್ತಾ ಇದ್ರಿ? ನಿಮ್ಮ ಕಡೆ ಹೇಳ್ತಾ ಇದ್ದೇವ್ರು. ಗ್ಯಾರಂಟಿ, ಯಾಕಂದ್ರೆ ಇದು ರೈತರಿಗೆ ಲಾಭ ಆಗ್ತದೆ. ಆದರೆ ಮೋದಿ ಅವ್ರದ್ದು ಆ ಕಡೆ ಲಕ್ಷ್ಯ ಇಲ್ಲ. ಇವತ್ತು ದಿಲ್ಲಿ ಬಾರ್ಡರ್ ಮೇಲೆ ರೈತರು ಸುಮಾರು 1 ತಿಂಗಳಾಯ್ತು ಅಲ್ಲಿ ಕುಂತು. ಅವರಿಗೆ ದಿಲ್ಲಿಗೆ ಬರಬಾರ್ದು ಅಂತ ಹೇಳಿ ಮುಳ್ಳಿನ ಹಾಸಿಗೆ ಹಾಕಿದ್ದಾರೆ. ಗಾಡಿ ಕಟ್ಟದಂಗೆ ದೊಡ್ಡ ದೊಡ್ಡ ಬುಲ್ಡೋಜರ್ ಹಚ್ಚಿ ತಂದು ಅಲ್ಲೆಲ್ಲ ಇಟ್ಟಿದ್ದಾರೆ. ಈ ಮೋದಿ ಅವ್ರು ಹೇಳ್ತಾರೆ, ನಾನಿದ್ರೆ ದೇಶ, ये मोदी है तो मुमकिन है, फिर हमारे काम क्यों नहीं हो रहे भाई? अभी आप तो है ना प्राइम मिनिस्टर. ಆಮೇಲೆ ನಮ್ಮ ಗ್ಯಾರಂಟಿ, ಈಗ ಇವ್ರದಂತೂ 5 ಗ್ಯಾರಂಟಿ ಅವ್ರು ಹೇಳಿದ್ರು, ಅವ್ರು ನಿಭಾಯಿಸಿದ್ರು. ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಿವಕುಮಾರ್ ಅವರು ಸೇರಿ ಇವ್ರ ಸರ್ಕಾರ ಇದು ನಿಭಾಯಿಸ್ತು. ನಾವು ಈಗಾಗಲೇ ನಾನು ಅನೇಕ ಕಡೆ ಘೋಷಣೆ ಮಾಡಿದ್ದೇವೆ, ರಾಹುಲ್ ಗಾಂಧಿ ಅವರು ನಾವು ಸೇರಿ. ಒಂದು ಭಾಗಿದಾರಿ ನ್ಯಾಯ ಗ್ಯಾರಂಟಿ, ಅಂದರೆ ಜನಗಣನ ಪಾಪ್ಯುಲೇಷನ್ ಅದನ್ನು ಯಾವ ಕಮ್ಯುನಿಟಿದವರು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಅದರಲ್ಲಿ ಎಷ್ಟು ಜನರ ಅಂದರೆ ಇನ್ಕಮ್ ಯಾರ್ದು ಎಷ್ಟಿದೆ, ಜಮೀನು ಯಾರಿಗೆ ಎಷ್ಟಿದೆ, ಇದರ ಎಲ್ಲ ಜನಗಣತಿ ಆಧಾರದ ಮೇಲೆ, ಜಾತಿಯ ಜನಗಣತಿ ಆಧಾರದ ಮೇಲೆ ನಾವು ಸರ್ವೆ ಮಾಡ್ತೀವಿ. ಯಾರೇ ಇರ್ಬೋದು, ಯಾವುದೇ ಕಮ್ಯುನಿಟಿ ಇರ್ಬೋದು, ಯಾರ್ಯಾರು ಬಡವರಿದ್ದಾರ, ಯಾವ ಸಂಖ್ಯಾ ಬಲ ಕಡಿಮೆ ಇದ್ರೂ ಕೂಡ ಅವ್ರ ಹತ್ರ ಸಂಪತ್ತಿಲ್ಲ, ದೇಶದ ಸಂಪತ್ತಿಲ್ಲ ಅಂದರೆ ಅವರಿಗೆ ಪ್ಲ್ಯಾನ್ ಮಾಡ್ತೇವೆ. ಆ ಪ್ಲ್ಯಾನ್ ಪ್ರಕಾರ ಎಜುಕೇಷನ್ ಫೆಸಿಲಿಟಿ ಕೊಡ್ತೇವೆ. ಆ ಪ್ಲ್ಯಾನ್ ಪ್ರಕಾರ ಅವರು ಆದಾಯ ಹೆಚ್ಚಿಗೆ ಮಾಡೋಕ್ಕೆ ಯೋಜನೆಗಳು ಕೊಡ್ತೇವೆ. ಇದು ನಾವು ಭಾಗಿದಾರಿ ನ್ಯಾಯ ಗ್ಯಾರಂಟಿ ಅಂತ. ಆಮೇಲೆ MSP ಗ್ಯಾರಂಟಿ ನಾನು ಹೇಳಿದೆ. ಮೂರನೇದು ಯುವ ನ್ಯಾಯ ಗ್ಯಾರಂಟಿ. ಈಗ ಶಿವಕುಮಾರ್ ಅಂತೂ ಯುವಕರಿಗೆ ಎಷ್ಟು ಕೊಡ್ತಾ ಇದ್ದಾರ? 5,000, 3,000 ಕೊಡ್ತಾ ಇದ್ದಾರೆ. ನಾವು ಎಜುಕೇಟೆಡ್ ಗ್ರ್ಯಾಜುಯೇಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಇವರಿಗೆ 1 ವರ್ಷ ಅವರಿಗೆ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೇವೆ. ಯಾಕೆ 1 ಲಕ್ಷ ಅಂದರೆ ಆ ಮಕ್ಕಳಿಗೆ ಟ್ರೈನ್ ಮಾಡಬೇಕು. ಟ್ರೈನ್ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ಅಂದರೆ ಯಾರು ನೌಕರಿ ಕೊಡ್ತಾರೆ? ಈಗ ಅನೇಕ ನಾವು ನೋಡ್ತೇವೆ, ನಮ್ಮ ಮಕ್ಕಳು, ಬಡವ್ರ ಮಕ್ಕಳು ಮೆಕ್ಯಾನಿಕ್ ಇರ್ತಾರೆ, ಡ್ರೈವರ್ ಇರ್ತಾರೆ, ಕಾರ್ಪೆಂಟರ್ ಇರ್ತಾರೆ, ಕೂಲಿ ಮಾಡ್ತಾರೆ. ಅವರಿಗೆ ಸ್ಕಿಲ್ ಇರಲ್ಲ. ಸುಮ್ಮನೆ ಹೋಗ್ತಾನೆ ಒಬ್ಬವ ಮೆಕ್ಯಾನಿಕ್ ಅಂತ ಹೇಳ್ತಾನೆ, ಮೋಟ್ರ್ ಸುಡ್ತಾನೆ. ಕಾರ್ಪೆಂಟರ್ ಅಂತ ಹೋಗ್ತಾನೆ, ಸಣ್ಣ ಪುಟ್ಟು ರಿಪೇರಿ ಮಾಡ್ತಾನೆ. ಅದಕ್ಕೆ 8,500 ರೂಪಾಯಿ ಅವರಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ದುಡ್ಡು ಕೊಟ್ಟು 1 ಲಕ್ಷದವರೆಗೆ ಖರ್ಚು ಮಾಡಿ ಅವನಿಗೆ ಟ್ರೈನಿಂಗ್ ಕೊಡ್ತೇವೆ. ಮತ್ತು ಸರ್ಕಾರದಲ್ಲಿ ಏನು ಇಡೀ ದೇಶದಲ್ಲೇ 30 ಲಕ್ಷ ವೇಕೆನ್ಸಿಗಳಿವೆ, ಅವೆಲ್ಲ ತುಂಬಿಡ್ತೇವೆ.
ಕೇವಲ 2 ವರ್ಷದಲ್ಲಿ 30 ಲಕ್ಷ ಜನರಿಗೆ ನಾವು ನೌಕರಿ ಇದ್ದಿದ್ದನ್ನ ತುಂಬಿ ಅವ್ರಿಗೆ ಕೊಡ್ತೇವೆ. ಇದು ನಮ್ಮ ಗ್ಯಾರಂಟಿ. ನೀವು ಕೇಳಬಹುದು ನಾಳೆ, ಏನ್ರಿ ನೀವು ಹೇಳಿದ್ರೆ ಹಿಂಗೆ ಮಾಡಲಿ, ನಾವು ಜರೂರ್ ಮಾಡ್ತೀವಿ. ಈಗಿಲ್ಲೇ ಕರ್ನಾಟಕದಲ್ಲೇ ಆರ್ಟಿಕಲ್ 371J ಇದ್ರ ಕೆಳಗೆ ಬ್ಯಾಕ್ಲಾಗ್ ತುಂಬಿದ್ರು. ಎಷ್ಟು? 15,000 ವೇಕೆನ್ಸಿಗಳು ತುಂಬ. ಇದೇನು ಆಟನ? ಅರೆ, ಇಂಥ ಯೋಜನೆಗಳು ನಾವು ಈ ಭಾಗಕ್ಕೆ ಮಾಡಿದ್ದೇವೆ. ಮೋದಿ ಏನ್ ಮಾಡ್ಯಾನ್ರಿ ಹೇಳಿ ನೀವು? ನಾವು ಬೈಯೋದು, ಅವನು ಬೈದಾನಂತೇಳಿ ನೀವು ಬೈಯೋದು. ಎಲ್ಲಿವರೆಗೆ ಹೋಗಿರೋ ಅಂದ್ರೆ ದೇಶದ ಸಂವಿಧಾನ ಬದಲಾಯಿಸ್ತೇವೆ ಅಂತ ಒಬ್ಬ MP ಹೊಂಟಾನೆ. ಈ ಸಂವಿಧಾನ ಸುಮ್ಮನೆ ಬಂದಿಲ್ಲ. ಅನೇಕ ಜನ ತ್ಯಾಗ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ತರಗೋಸ್ಕರನೇ ಲಕ್ಷಾಂತರ ಜನ ಲಾಠಿ ಚಾರ್ಜ್ ಮಾಡ್ಕೊಂಡಿದ್ದಾರೆ, ವಿದ್ಯಾಭ್ಯಾಸ ಬಿಟ್ಟಿದ್ದಾರೆ, ಸೂಲಿ ಮೇಲೆ ಏರಿದ್ದಾರೆ. ಅವರೆಲ್ಲ ಸೇರಿದ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಬಿಜೆಪಿದವರು ಎಲ್ಲಿದ್ರು ಅವಾಗ? ಅವ್ರ ಅಡ್ರೆಸ್ಸೇ ಇರಲಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಲಿಲ್ಲ. ಈಗ ಬಂದು ಕಾಂಗ್ರೆಸ್ ವಾಲೆ ದೇಶಕ್ಕೂ ಡುಬಾಕೆ ಚಲೇ ಗಯೆ. ಏನಪ್ಪ, ದೊಡ್ಡ ದೊಡ್ಡ ಡ್ಯಾಮ್ ನಿನ್ನೆ ಕಟ್ಟಿದ? ಆಲ್ಮಟ್ಟಿ ಡ್ಯಾಮ್ ನಿಂದೇನಾ? ನಾರಾಯಣಪುರ ಡ್ಯಾಮ್ ನಿಂದೇನಾ? ಅಥವಾ ಇಲ್ಲಿ ಮೈಸೂರಿನಲ್ಲಿರೋದು ಡ್ಯಾಮ್ಗಳವಲ್ಲ ಅವೆಲ್ಲ ನಿಮ್ಮ ಕಾಲದಲ್ಲೇ ಕಟ್ಟಿದ್ದ? ಕಾರಂಜ ಡ್ಯಾಮ್ ನಿಮ್ಮ ಕಾಲದಾಗ ಕಟ್ಟಿದ್ದ? ಹೇಳಿ ನನಗೆ. 10 ವರ್ಷ ಆಯ್ತು. ಅದು ಅಲ್ಲದೆ ಈ ಮಾರಾಯ ಚೀಫ್ ಮಿನಿಸ್ಟರ್ ಇದ್ರು. ಎಲ್ಲಿದ್ರು? ಗುಜರಾತ್ 13.5 ವರ್ಷ ಚೀಫ್ ಮಿನಿಸ್ಟರ್ ಇದ್ರು. ಅಲ್ಲಿ 25,000 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ 3 ವರ್ಷದಲ್ಲಿ. ಮೊನ್ನೆ 3 ವರ್ಷದಲ್ಲೇ 25,000 ಸುಸೈಡ್ ಮಾಡ್ಕೊಂಡಿದ್ದಾರೆ. ಅರೆ, ನಿನ್ನೂರಾಗೆ ಈ ಪರಿಸ್ಥಿತಿ ಇದೆ, ನಿಮ್ಮೂರಲ್ಲೇ ಇಂಥದ್ದು ನಡೆದಿದೆ. ಆ ಕಡೆ ಕಣ್ಣು ತೆರಲ್ಲ, ಬರೇ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಇವರೇನಾ? मेरा परिवार 140 करोड़ है। भाई 140 करोड़ है, 40 करोड़ को अभी भी लोग मंदिर में नहीं आने देते, भगवान का दर्शन नहीं करने देते। कहाँ है तुम्हारा परिवार? अदानी अंबानी तुम्हारी परिवार? आज अभी भी हमारे लोग भूखे रहते हैं, गरीब। इसीलिए तो सोनिया गांधी ने अपना नरेगा जैसा स्कीम, फूड ಸೆಕ್ಯೂರಿಟಿ ಆಕ್ಟ್ ಇದೆಲ್ಲ ತಂದು ಬಡವರು ಹೊಟ್ಟೆ ತುಂಬ. ನೀವೇನು ಮಾಡಿದ್ದು? ನಾವು ಮಾಡಿದಕ್ಕೆ 5 kg ಸೇರಿಸಿ मैं 80 करोड़ लोगों को ಫ್ರೀ ಖಾನಾ ದೇ ರहा हूं. ಈಗೇನು ಮೊದಲು ನೀವು ದುಡ್ಡು ಕೊಡ್ತಿದ್ದೀರಾ? ನಮ್ಮ ಕಾಲದಲ್ಲಿ ನಾವು ಯಾವಾಗ ಶಿವಕುಮಾರ್ ಅವರು, ಪ್ರಿಯಾಂಕ್ ಅವರು, ಶರಣ್ ಪಾಟೀಲ್ರು, ಸಿದ್ದರಾಮಯ್ಯನವರೆಲ್ಲ ಹೋದ ಕಾಲಕ್ಕೆ ಮಿನಿಸ್ಟರ್ ಇದ್ರಲ್ಲ, ಆ ಟೈಮಿಗೆ ಇವ್ರು ಫ್ರೀ ಮಾಡಲಿಲ್ಲ, ಪುಕ್ಕಟ್ಟೆ ಕೊಡ್ತಾ ಇದ್ರು. ಈಗ ಮೋದಿಜಿ ಅವರು ಮೊದಲು 10 kg ಇದ್ದಿದ್ದು 5 kg ಕಡಿಮೆ ಮಾಡಿ ನಾನು ಫ್ರೀ ಕೊಡ್ತಾ ಇದ್ದೀನಿ ಅಂತೇಳಿ. ನಮ್ಮ ಸರ್ಕಾರ ಈಗ ಬಂದಿದೆ, ಕೇಂದ್ರ ಸರ್ಕಾರ ಪುನಃ ಬಂದಾಗ ಬರೇ 5 kg ಇಲ್ಲ, ಆ 5 kg 10 kg ನಾವು ಮಾಡ್ತೇವೆ. ಇದು ನಮ್ಮ ಛಲ, ಇದು ಬಡವರಿಗೋಸ್ಕರ ನಾವು ಮಾಡ್ತೇವೆ. ಅಲ್ಲಿ ಗುಜರಾತ್ನಲ್ಲಿ ಸುಮಾರು 500 ವಿದ್ಯಾರ್ಥಿಗಳು ಈ 3 ವರ್ಷನಲ್ಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪೇಪರ್ ಲೀಕ್ ಆಗೋದು, ನೌಕರಿಗಳಿಲ್ಲ, ಏನಿಲ್ಲ. ಅನೇಕ ರೈತರು
ನಾ ಹೇಳೋದಲ್ಲ, ಅಂಕೆ ಸಂಖ್ಯೆ ನಂದಲ್ಲ. ನಾನು ಪಾರ್ಲಿಮೆಂಟ್ನಲ್ಲಿ ಅನ್ಸ್ಟಾರ್ಡ್ ಕ್ವಶನ್ ಹಾಕಿದಾಗ ಅದಕ್ಕೆ ಬಂದಂಥ ಉತ್ತರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಪಾರ್ಟಿಯವರು ನಾವು ಈ ಕ್ವಶನ್ಗಳು ಹಾಕಿದ ಮೇಲೆ ಅವರೇ ಕೊಟ್ಟಿದ್ದು ಉತ್ತರ. ಇದು ಅಹಮದಾಬಾದ್ನಲ್ಲಿ ನಮ್ಮ ಪಾರ್ಟಿಯವರೇ ಅಲ್ಲಿನ ಚೀಫ್ ಮಿನಿಸ್ಟರ್ ಕೇಳದಂಥ ಉತ್ತರ ಇದು. ಅದಕ್ಕೆ ಬಂಧುಗಳೇ, ಮೋಸ ಹೋಗಬೇಡಿ. ಇವರು ಮೋಸಗಾರರು, ಸುಳ್ಳು ಹೇಳೋರು, ಸತ್ಯನ ಮರಿಮಾಚಿ ಜನರಿಗೆ ಏನೇನೋ ಹೇಳಿಕೊಂಡು ಹೋಗೋದು. ಏನು ದೇಶ ನಮಗೆ ಬೇಕಾಗಿಲ್ಲ? ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಮ್ಮ ದೇಶ ಒಕ್ಕಟ್ಟಾಗಿಡಬೇಕು, ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ಬೇಕು. ಒಂದು ವೇಳೆ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಈ ದೇಶದಲ್ಲಿ ಐಕ್ಯತೆ ಇರಲಿಲ್ಲ ಅಂದರೆ ಈ ದೇಶ ಪುನಃ ಗುಲಾಮ್ ಆದರೆ ಎಂದೂ ಕೂಡ ಹೇಳೋದಿಲ್ಲ. ಮುಂದೆ ಪುನಃ ಇದು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಅದಕ್ಕೆ ನೀವು ಸಂವಿಧಾನ ರಕ್ಷಣೆ ಮಾಡೋದು ನಿಮ್ಮ ಕೆಲಸ, ಪ್ರಜಾಪ್ರಭುತ್ವ ಉಳಿಸೋದು ನಿಮ್ಮ ಕೆಲಸ, ದೇಶದಲ್ಲಿ ಒಕ್ಕಟ್ಟು ಇಡೋದು ನಿಮ್ಮ ಕೆಲಸ. ನಾವೆಲ್ಲರೂ ಒಂದಾಗಿರಬೇಕು. ಆ ಒಂದು ಮಹತ್ವದ ನಿರ್ಣಯವನ್ನು ನಾವು ತಗೊಂಡು ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೋದಿ ಅವರು ಎಲ್ಲಾರೋ ಒಂದು ಬೆಂಕಿ ಹಾಕ್ತಾರೆ, ಎಲ್ಲಿ ಸಿಕ್ತೋ ಅಲ್ಲಿ ಬೆಂಕಿ ಇಡೋದೆ. ಬೆಂಕಿ ಇಟ್ಟು ಮತ್ತೆ ನಮಗೆ ಕೇಳೋದು, क्या होगा, देश को बर्बाद कर दिए, देश मजबूत नहीं था ಅಂತ ಹೇಳ್ತಾರೆ. अरे देश अगर मजबूत नहीं होता तो पाकिस्तान के 2 टुकड़े श्रीमती इंदिरा गांधी करती थी, बांग्लादेश को अलग करके पाकिस्तान से निकाल के वहां आजादी दिलाई. किसने दिलाई? यार कोटरू, इंदिरा गांधी. 1 ಲಕ್ಷ ಜನರಿಗೆ ಅವರು ಹಿಡ್ಕೊಂಡು ಸೈನಿಕರಿಗೆ ಹಿಡಿದು ಒಳಗೆ ಹಾಕ್ಬಿಟ್ರು. ನೀ ಏನು ಒಂದು ನೊಣನೂ ಹೊಡೆಯೋದಿಲ್ಲ, ಅದ್ರ ಪ್ರಚಾರೇ ಜಾಸ್ತಿ. ಇಷ್ಟು ದೊಡ್ಡ ಕೆಲಸ ಮಾಡಿದ್ರೆ ಧೈರ್ಯ ಇಲ್ಲ. ಅರೆ ಒಂದು ಹೆಣ್ಮಗಳು ಪ್ರಧಾನಮಂತ್ರಿ ಧೈರ್ಯದಿಂದ ಈ ಕೆಲಸ ಮಾಡಿದ್ರು, ಆದರೂ ಟೀಕೆ. अब मजबूत नहीं था, मजबूत अगर नहीं रहता क्या देश 75 साल तक ये प्रगति पाता था? ಇಷ್ಟು ಡೆವಲಪ್ಮೆಂಟ್ ಆಗ್ತಿತ್ತ 75 ವರ್ಷದಲ್ಲಿ? ಹೇಳೋದು ಸುಲಭ ಅದ, ಬೆಂಕಿ ಹಚ್ಚೋದು ಈಸಿ ಅದ. ಯಾಕಂದ್ರೆ ಕಡ್ಡಿ ತಗೊಂಡ ನಾವು ದೀಪ ಬೆಳಗ್ದಂಗೆ ಹಚ್ಚೋದು. ಅದಕ್ಕೆ ಬಂಧುಗಳೇ, ನಾವು ಯುವ ಗ್ಯಾರಂಟಿ, ಮಹಿಳಾ ನ್ಯಾಯ ಗ್ಯಾರಂಟಿ ಇವನ್ನ ನಾವು ಲೋಕಸಭೆ ಒಂದು ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡ್ತೇವೆ. ಮತ್ತು ನಿನ್ನೆ ನಾ ಇನ್ನೊಂದು ಘೋಷಣೆ ಮಾಡಿದ್ದೇನೆ. ಅದು ಏನಂದರೆ ನಮ್ಮ ಆದಿವಾಸಿಗಳದು. ನಮ್ಮಲ್ಲಿ ಆದಿವಾಸಿಗಳು ಭಾಳ ಕಡಿಮೆ, ಆದರೆ ಈ ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ಒರಿಸ್ಸಾದಲ್ಲಿ ಹೆಚ್ಚಿನ ಜನ ಇದ್ದಾರೆ. ಅದಕ್ಕಾಗಿ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ನಾವು ಮಾಡಿದ್ದೇವೆ. ಮತ್ತು ಅವರೆಲ್ಲರಿಗೂ ರಕ್ಷಣೆ ಸಿಕ್ಕಿತ್ತು. ಆದಿವಾಸಿಗಳಿಗಾಗಲಿ, SC STಗಳಿಗಾಗಲಿ, ಹೆಣ್ಣುಮಕ್ಕಳಿಗಾಗಲಿ, ಬಡವರಿಗಾಗಲಿ ಓಟಿನ ಅಧಿಕಾರ ಕೊಟ್ಟಿದ್ದೇ ಕಾಂಗ್ರೆಸ್. ಅದರ ಹಿಂದೆ ಓಟ್ ಇರಲಿಲ್ಲ. ನೀವು ನೋಡಿ, ಬೇರೆ ದೇಶಗಳಲ್ಲಿ ಯಾವ ದೇಶ ಸ್ವತಂತ್ರ ಪಡ್ಕೊಂಡು ಅವ್ರು 100 ವರ್ಷ ವೋಟಿಂಗ್ ಅಧಿಕಾರ ಇರಲಿಲ್ಲ ಹೆಣ್ಮಕ್ಳಿಗಲ್ಲಿ. ಫ್ರೆಂಚ್ ತಗೊಳ್ರಿ, ನ್ಯೂಜಿಲ್ಯಾಂಡ್ ತಗೊಳ್ರಿ, ಆಸ್ಟ್ರೇಲಿಯಾ ತಗೊಳ್ರಿ, ಅಮೇರಿಕಾ ತಗೊಳ್ರಿ, ಇಟಾಲಿ ತಗೊಳ್ರಿ, ಈ ಎಲ್ಲ ದೇಶದ ಇತಿಹಾಸ ನೀವು ನೋಡ್ರಿ. ಯಾವಾಗ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತೋ, ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಹೆಣ್ಮಕ್ಕಳಿಗೆ ಓಟಿನ ಅಧಿಕಾರ ಇರಲಿಲ್ಲ. ಆ ಅಧಿಕಾರ
ಇಲ್ಲಿ ಸಂವಿಧಾನ ಎಂದು ನಮ್ಮ ತಯಾರಾಯಿತು, ಆ ಸಂವಿಧಾನ ಎಂದಿನ ದಿವಸ ರಾಜೇಂದ್ರ ಪ್ರಸಾದ್ ಅವರಿಗೆ ಅಂಬೇಡ್ಕರ್ ಅವರು ಒಪ್ಪಿಸಿದ್ರು, ಅಂದಿನಿಂದ 1950ರಿಂದ ನಿಮಗೆ ವೋಟಿನ ಅಧಿಕಾರ ಸಿಕ್ತು. ಇದು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಸನ್ಮಾನ. ಇದಕ್ಕೆ ಬಿಟ್ಟು ಯಾರು ಮಾಡಿಲ್ಲ. ಇವ್ರ ಕೈಯಾಗಿರ್ತಿತ್ತು ಅಂದ್ರೆ ಇವ್ರು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಈಗ ಇದ್ದಿದ್ದ ಸಂವಿಧಾನ ತೆಗಿಬೇಕಂತಾರೆ. ಇದಕ್ಕೆ ನೀವು ಹೋರಾಟ ಮಾಡಬೇಕು, ಹೇಳ್ಬೇಕು. ಅದೇ ನಿಮ್ಮ ಹಕ್ಕಿನ ಪ್ರಶ್ನೆ ಇದೆ. ಯಾವಾಗ ನಿಮ್ಮ ಹಕ್ಕುಗಳನ್ನು ಕಿತ್ಕೊಳ್ಬೇಕು ಅಂಥೇಳಿ RSSದವರು ಮೋಹನ್ ಭಾಗವತ್ ಹೇಳ್ತಾರೋ, ಒಬ್ಬ MP ಹೇಳ್ತಾನೋ, UPದಲ್ಲಿ ಬಿಹಾರ್ನಲ್ಲಿ ಕೆಲವು MPಗಳು ಹೇಳ್ತಾರೋ, ಅಂದ್ರೆ ಇದರ ಅರ್ಥ ಏನು? ಇವರೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀ ಹೇಳಪ್ಪ ನಾವು ನೋಡೋಣ ಅಂತ ಹೇಳಿ ಈಗ ಬಿಡ್ತಾ ಇದ್ದಾರೆ ಅವರು ಒಂದೊಂದು. ನಿಮ್ಮ ಒಂದು ವೇಳೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾರು? BJPದವ್ರು ಹೇಳ್ತಾರೆ ನಮಗ ಆ MP ಹೇಳಿಕೆಗೆ ಏನೂ ಸಂಬಂಧ ಇಲ್ಲ. ಸಂಬಂಧ ಹೆಂಗಿರಲ್ಲ? ಟಿಕೆಟ್ ಕೊಟ್ಟವ್ರು ಯಾರು? ಆರಿಸ್ ತಂದವ್ರು ಯಾರು? B ಫಾರ್ಮ್ ಕೊಟ್ಟವ್ರು ಯಾರು? ಇಷ್ಟೆಲ್ಲ ನೀವು ಮಾಡಿಸಿ ಅವನ ಬಾಯಿಂದ ಹೇಳಿಸಿ ಇವತ್ತು ನಮಗೆ ಸಂಬಂಧ ಇಲ್ಲ ಅಂತ ಹೇಳೋದು. ಅಂದರೆ ಪ್ರಯತ್ನ ಮಾಡೋದು, ನೋಡಪ್ಪ ನೀ ಹಿಂಗೆ ಹೇಳಂತ. ಒಂದು ಕಡೆ ಅವನಿಗೆ ಹೇಳ್ಸಕ್ಕೆ ಹೇಳೋದು, ಅವನಿಗೆ ಚಿಗುಟಿ ನೀ ಹೇಳಂತ ಹೇಳೋದು, ನಮಗೆಲ್ಲ ಸಮಾಧಾನ ಮಾಡೋದು. ನಾ ಅದು ಹೇಳಿಲ್ಲ, ಅವನು ಸುಮ್ಮನೆ ಹಂಗೆ ಒದರ್ತಾನಂತ ಹೇಳೋದು. ಅಂದರೆ ನೋಡಿ ಎಷ್ಟು ಆಳವಾಗಿ BJP ಮತ್ತು RSS ನಿಮ್ಮನ್ನ ತುಳಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಬರೇ ಯಾರಿಗೋ ರಿಸರ್ವೇಶನ್ ಅದ ಅವರಿಗೆ ಲಾಭ ಅಲ್ಲ. ಇದು ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರಿಗೆ ಲಾಭ, ಸಂವಿಧಾನ ಎಲ್ಲರಿಗೆ ಲಾಭ. ಅದಕ್ಕೆ ನೀವು ಗಟ್ಟಿಯಾಗಿ ನಿಲ್ತಕ್ಕಂಥದ್ದು ನಿಮ್ಮ ಕೆಲಸ. ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಆರಿಸಿ ತರಬೇಕು. ಮತ್ತು ಕಾಂಗ್ರೆಸ್ ಪಾರ್ಟಿ ಆರಿಸಿ ಬಂದರೆ ಇದು ನಮ್ಮ ಗ್ಯಾರಂಟಿಗಳೇನಿವೆ, ನಾನು ಈಗಾಗಲೇ ಹೇಳಿದ್ದೀನಿ, ಆ ಗ್ಯಾರಂಟಿಗಳನ್ನು ನಿಮಗೆ ಕೊಡಿಸ್ತಕ್ಕಂಥದ್ದು ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಅದು ಅಲ್ಲದೆ ಹೆಣ್ಣು ಮಕ್ಕಳ ಬಗ್ಗೆ ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳು ಹಾಕಿದ್ದೇವೆ. ಮುಂದೂ ಕೂಡ ಈ ಕಾರ್ಯಕ್ರಮಗಳನ್ನು ಇನ್ನೂ ನೆನೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇವೆ. ಅದು ಅಲ್ಲದೆ ನಮ್ಮ ಈ ಒಂದು ಇದರಲ್ಲಿ ಇದು ಅಲ್ಲದೆ ಇನ್ನೂ ಕೆಲವು ವಿಶೇಷವಾದಂಥದ್ದು ಕಾರ್ಯಕ್ರಮ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹೆಲ್ತ್ನಲ್ಲಿ. ಈಗಾಗಲೇ ಗುಲ್ಬರ್ಗಾದಲ್ಲಿ ಹೆಲ್ತು ಸ್ಕೀಮ್ಗಳು ಭಾಳ ಜೋರಾಗಿ ನಡೆದಿದೆ. ಈಗಾಗಲೇ ಇಲ್ಲಿ ಎಜುಕೇಷನ್ನಲ್ಲೂ ಕೂಡ ಇವತ್ತಿನ ದಿವಸ ಈ ಪೂರ್ತಿ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅಂದರೆ ಎಜುಕೇಷನ್ ಆಯಿತು, ಹೆಲ್ತ್ ಆಯಿತು, ಇದಕ್ಕೆ ಇಂಪಾರ್ಟೆನ್ಸ್ ನಾವು ಕೊಟ್ಟು, ಮಹತ್ವ ಕೊಟ್ಟು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾವು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ಈಗಾಗಲೇ ನಾನು ಕೆಲವು ಮಾತನ್ನು ನಿಮ್ಗೆ ಹೇಳಿದ್ದೇನೆ. ಇವತ್ತು ಮಹಿಳೆಯರಂದರೆ ಅರ್ಧದಷ್ಟು ಜನ, ಇನ್ನೂ ಅರ್ಧದಷ್ಟು ಇನ್ನೂ 1 ಪಾಯಿಂಟ್ ಹೆಚ್ಚಿಗೆ ಇದ್ದಾರೆ, ಹೊರತ ಕಮ್ಮಿ ಇಲ್ಲ. ಮಹಿಳಾ ಶಕ್ತಿ ಏನಿದೆ, ಈ ನಿಮ್ಮ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಎಜುಕೇಟೆಡ್ ಆದರೆ, ಸುಶಿಕ್ಷಿತ ಆದರೆ, ಶಿಕ್ಷಣ ಪಡೆದರೆ ಪೂರ್ತಿ ಮನೆ ಅದರಿಂದ ಉದ್ಧಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತೆ. ಹೆಣ್ಣು ಮಕ್ಕಳಿಗೆ ನೀವು ಓದಿಸ್ಬೇಕು, ಹೆಣ್ಣು ಮಕ್ಕಳಿಗೆ ನೀವು ಮನೆ ಅಧಿಕಾರ ಅಂತೂ ಕೊಡ್ತೀರಿ, ಆದರೆ ಅವರಿಗೆ
ಒಂದು ಮನೆ ನಡೆಸ್ತಕ್ಕಂಥ ಒಂದು ಆಧಾರದಲ್ಲಿ ಅವರು ಭಾಗಿಗಳಾಗಬೇಕು. ಅವ್ರಿಗೆ ಇನ್ಕಮ್ ಮಾಡಿಕೊಡ್ತಕ್ಕಂಥದ್ದು ಆಗಬೇಕು. ನಾವು ಹೆಚ್ಚಾಗಿ ಏನು ಮಾಡ್ತೇವೆ, ನಮ್ಮ ಹೆಣ್ಣುಮಕ್ಕಳೇನು ಅನೇಕ ಸಾರಿ ಕೂಲಿ ನಾಲಿ ಮಾಡಿ ಖರೀದಿ ಮಾಡ್ಕೊಂಡು ಬರ್ತಾರೋ ಅದರಲ್ಲೇ ಗಂಡಸರು ಹೋಗಿ ಪಾಲ ಕೇಳ್ತಾರೆ. ಅರೆ ನೀ ಅಂತೂ ತರೋದಿಲ್ಲ ಗಳಿಸಿ, ಪಾಪ ಅವ್ರೇನೋ ಕಷ್ಟಪಟ್ಟು ಮಕ್ಕಳಿಗಾಗಿ ಗಳಿಸಿ ತಂದಿದ್ದು ಕೂಡ ಭಾಳ ಜನ ಅವರ ಆದಾಯದಲ್ಲಿ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ತಗೊಳ್ಕೊಂಥ ಪ್ರಯತ್ನ. ಇದು ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದನೇ ಹೆಣ್ಣು ಮಕ್ಕಳಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೇವೆ. ಸಂವಿಧಾನವೂ ಕೂಡ ಹೆಣ್ಮಕ್ಕಳಿಗೆ ಆದ್ಯತೆ ಕೊಟ್ಟಿದೆ. ಮತ್ತು ಅದು ಅಲ್ಲದೆ ಇದರ ಜೊತೆಯಲ್ಲಿ ನಾವು ಯುವಕರಿಗೆ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥದ್ದನ್ನು ಮಾಡಿ, ಇನ್ನೊಂದು ವಿಶೇಷ ಅಂದರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ಈ ಆಶಾ ವರ್ಕರ್ಗಳಿಗೆ, ಅಂಗನವಾಡಿ ವರ್ಕರ್ಗಳಿಗೆ ಅವರ ಆದಾಯವನ್ನು ನಾವು ಡಬಲ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಯಾಕಂದರೆ ಅವರಿಗೇನು ಪರ್ಮನೆಂಟ್ ನೌಕರಿಗಳಿಲ್ಲ, ಅವ್ರಿಗೆ ESI ಇಲ್ಲ, ಅವರಿಗೇನು ಪ್ರಾವಿಡೆಂಟ್ ಫಂಡ್ ಇಲ್ಲ, ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕೊಡ್ತಾರೆ. ಆದರೆ ಅವರಿಗೆ ನಾವು ಒಂದು ಸ್ವಾಭಿಮಾನದಿಂದ ಬದುಕಕ್ಕೆ, ಅವರಿಗೆ ಗೌರವದಿಂದ ಬದುಕಕ್ಕೆ ಅವರ ಆಮದಾನಿಯನ್ನು ಹೆಚ್ಚಿಗೆ ಮಾಡ್ತೇವೆ. ಹೆಚ್ಚಿಗೆ ಮಾಡಿದಾಗ ಮಾತ್ರ ಅವರಿಗೂ ಪೌಷ್ಟಿಕ ಆಹಾರ ಸಿಗ್ತದೆ. ಅವ್ರಿಗೆ ಪೌಷ್ಟಿಕ ಆಹಾರ ಸಿಕ್ಕರೆ ಅವ್ರ ಮಕ್ಕಳಿಗೂ ಪೌಷ್ಟಿಕ ಆಹಾರ ಸಿಗ್ತದೆ. ಅದಕ್ಕಾಗಿ ಆಶಾ ಆಗಲಿ, ಅಂಗನವಾಡಿ ವರ್ಕರ್ಸ್ ಆಗಲಿ, ಇವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಬಂದಾಗ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರಿಗೆ ಹೆಚ್ಚಿನ ಸಹಾಯವನ್ನು ನಾವು ಖಂಡಿತವಾಗಿ ಮಾಡ್ತೇವೆ, ಅವರ ಆಮದಾನಿ ಡಬಲ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಕೇವಲ ನಾವು ಯಾರಿಗೋ ಖುಷಿ ಪಡಿಸೋಕ್ಕಲ್ಲ. ಮೊದಲೇ ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇದು ಭಾಳ ಹಿಂದುಳಿದಂಥದ್ದಿದೆ. ಅವ್ರ ನಿಜವಾದಂಥ ಪರಿಸ್ಥಿತಿ ನೋಡಬೇಕು ಅಂದರೆ ಇಡೀ ಯಾವ ರೀತಿಯಾಗಿ ಆಶಾ ವರ್ಕರ್ಸು ಮತ್ತು ಅಂಗನವಾಡಿ ವರ್ಕರ್ಸ್ ಪರಿಸ್ಥಿತಿ ಇದೆ, ಅದೇ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರದು ಕೂಡ ಇದೆ. ಅವರು ಹಾಗೆ ಇದ್ದಾರೆ ಬಡತನದಲ್ಲಿ. ಅವ್ರ ಇನ್ಕಮ್ ಏನು ಜಾಸ್ತಿ ಇಲ್ಲ, ಆದರೆ ಇನ್ಕಮ್, ಈ ದೇಶದ ಇನ್ಕಮ್, ಒಟ್ಟಾರೆ ಇನ್ಕಮ್ದಲ್ಲಿ ಕೇವಲ 5% ಜನ ಅವರು ಹಾರ್ಡ್ಲಿ ಕೆಲಸ ಮಾಡೋದು ಭಾಳ ಕಡಿಮೆ, ದುಡಿಯೋದು ಕಡಿಮೆ. ಆದರೆ ಅವ್ರ ಆಮದಾನಿ 60% ಇದೆ. 5% ಜನರ ಆಮದಾನಿ 60% ಇದೆ. ಮತ್ತು ಸುಮಾರು 25% ಜನರ ಆಮದಾನಿ ಕೇವಲ ಸುಮಾರು 8,000 ರೂಪಾಯಿ, 10,000 ರೂಪಾಯಿ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಡವರು ಈ ಕಾಲದಲ್ಲಿ ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಪ್ರಯತ್ನ ಇದೆ ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅಂಥೇಳಿ ನಾನು ಹೆಚ್ಚು ಮಾತನಾಡದೆ ಒಂದು ಮಾತು ಹೇಳ್ತೀನಿ. ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಒಂದು ಸಮಾನವಾದಂಥ ಅವಕಾಶ ಇರಬೇಕು. ಚುನಾವಣೆಯಲ್ಲಿ BJP ಸರ್ಕಾರ, ಮೋದಿಯವರು ನಮ್ಮ ಎಲೆಕ್ಷನ್ ಬಾಂಡ್ಗಳು, ಎಲೆಕ್ಷನ್ ಹಣ, ಬಾಂಡ್ಗಳಿಲ್ಲ ಹಣ, ನಮಗೆ ಡೊನೇಷನ್ ಬಂದಿದ್ದು ಈಗ ಅದನ್ನು ಮೊಟಕುಗೊಳಿಸಿದ್ದಾರೆ, ನಮ್ಮ ಅಕೌಂಟ್ ಬಂದ್ ಮಾಡಿದ್ದಾರೆ. ನಮ್ಮ ಮೇಲೆ ಅವರು ಸುಮಾರು 300-400 ಕೋಟಿ ರೂಪಾಯಿ ಈಗಾಗಲೇ ದಂಡ ಹಾಕಿದ್ದಾರೆ ಇನ್ಕಮ್ ಟ್ಯಾಕ್ಸಿಂದ.
ನಮ್ಮ ದುಡ್ಡು ಅದು, ನಮ್ಮ ಪಾರ್ಟಿಯವ್ರು ಕೊಟ್ಟಿದ್ದು, ನೀವು ಕೊಟ್ಟಿದ್ದು, ಚಂದ ರೂಪದಲ್ಲಿ ಬಂದಿದ್ದು. ಅದಕ್ಕೆ ದಂಡ ಹಾಕಿ ಲಾಕ್ ಮಾಡಿದ್ದಾರೆ. ನಮಗೆ ಖರ್ಚು ಮಾಡೋಕೆ ಒಂದು 10 ಪೈಸಾನೂ ಇಟ್ಟಿಲ್ಲ. ಅದೇ ಅವ್ರದ್ದು ಬಾಂಡ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಬಾಂಡ್ ಸಿಕ್ಕಿದೆ, ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರು ನೀವು ಡಿಸ್ಕ್ಲೋಸ್ ಮಾಡಬೇಕು, ಅವ್ರ ಹೆಸರು ಬಹಿರಂಗಪಡಿಸಬೇಕು ಅಂತ ಹೇಳಿದ್ದಾರೆ. ಇವರು